ಈಗ ಒಂದು ಉಂಡಿನ ಮುರಿದು ತೋರಿಸ್ತೇನೆ ನೋಡ್ರಿ ನಿಮ್ಗೆ. ನೋಡ್ರಿ ಫುಲ್ ಪೇಡೆ ಆದಂಗೆ ನೋಡ್ರಿ. ನೀವು ನಮ್ಮ ವಿಡಿಯೋನ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸಬರು ನೋಡೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರ್ರಿ. ಈ ಬೇಸನ್ ಲಡ್ಡು ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸ್ರಿ. ನಮಸ್ಕಾರ ವೀಕ್ಷಕರೇ, ನಾನು ಶ್ರೀ ದಾನಮ್ಮ ದೇವಿಯ ಭಕ್ತಿ. ತಾಯಿ ವರದಾನೇಶ್ವರಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನೋಡ್ರಿ, ಇವತ್ತು ನಾನು ಪಂಚಮಿ ಹಬ್ಬದ ಸ್ಪೆಷಲಾಗಿ ಬೇಸನ್ ಉಂಡಿನ ಮಾಡಿದ್ದೇನೆ. ನೋಡ್ರಿ, ಮಸ್ತಾಗಿ ಬಂದವು ನೋಡ್ರಿ ಬೇಸನ್ ಉಂಡಿ. ನೋಡ್ರಿ, ಸೂಪರ್ ಅಂದ್ರೆ ಸೂಪರ್ ಆಗ್ಯಾವ ನೋಡ್ರಿ ಬೇಸನ್ ಉಂಡಿ. ನೀವು ಈ ಥರ ಪಂಚಮಿ ಹಬ್ಬಕ್ಕೆ ಬೇಸನ್ ಉಂಡಿ ಮಾಡಿರಿ. ಈಜಿ ನೋಡ್ರಿ. ಅವು ನಾವು ಸಕ್ಕರೆ ಹಿಟ್ಟು ಒಂದು ಸ್ವಲ್ಪ ತರಿ ಹಾಕಿನಲ್ರಿ, ತರಿ ಹಾಕಿದಕ್ಕೆ ಒಂಥರ ಸಾಫ್ಟ್ ಕ್ರಿಸ್ಪಿ ಉಂಡಿ ಮಸ್ತಾಗಿರ್ತಾವೆ ನೋಡ್ರಿ. ಈ ಉಂಡಿನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬರ್ರಿ. ನೋಡ್ರಿ, ಹಬ್ಬಕ್ಕೆ ಬೇಸನ್ ಉಂಡಿ ಮಾಡಕ್ಕೆ ನಾನು ಒಂದು ಬಟ್ಲ ಕಡಲೆ ಹಿಟ್ಟು ತೊಗೊಂಡಿನ್ರಿ, ಒಂದು ಬಟ್ಲ ಸಕ್ಕರೆ ಪುಡಿ ತೊಗೊಂಡಿನ್ರಿ, ಹಾಗೂ ತುಪ್ಪ ತೊಗೊಂಡಿನಿ ನೋಡ್ರಿ. ಒಂದು ಬಟ್ಲ ಇದು ಬಾದಾಮಿ, ಗೋಡಂಬಿ ಮತ್ತು ಏಲಕ್ಕಿ ಪುಡಿ ತೊಗೊಂಡಿನಿ ನೋಡ್ರಿ. ಇದನ್ನು ಹಾಕಿ ಮಾಡಿದ್ರೆ ಬೇಸನ್ ಉಂಡಿ ಮಸ್ತ್ ಆಗ್ತಾವೆ ನೋಡ್ರಿ. ಇನ್ನೊಂದ್ರಿ, ನಾನು ಬೇಸನ್ ಉಂಡಿ ಮಾಡೋಕೆ ಸಕ್ಕರೆನ ಪುಡಿ ಭಾಳ ಸ್ಮೂತಾಗಿ ಪುಡಿ ಮಾಡ್ಕೊಬಾರ್ದು, ಸ್ವಲ್ಪ ತರಿಯಾಗಿ ಮಾಡ್ಕೋಬೇಕ್ರಿ. ಬೇಸನ್ ಉಂಡಿ ಬಾಯಾಗ ಒಂಥರ ಕ್ರಿಸ್ಪಿ ಚಂದ ಹತ್ತಾವೆ ನೋಡ್ರಿ. ಈ ಥರ ಮಾಡಿ ನೋಡ್ರಿ, ಭಾಳ ಸ್ಮೂತ್ ಪುಡಿ ಮಾಡ್ಕೋಬೇಡ್ರಿ, ಸ್ವಲ್ಪ ತರಿಯಾಗಿರಲ್ರಿ. ಇದು ಅಂದ್ರೆ ಮಸ್ತ್ ಆಗ್ತಾವೆ ನೋಡ್ರಿ ಉಂಡಿ ಬಾಯಾಗ. ಇಲ್ಲಾಂದ್ರೆ ಭಾಳ ಸ್ಮೂತ್ ಇರ್ಬೋದು ಅಂದ್ರೆ ಮೆತ್ತಗ ಹಿಟ್ಟು ಇದು ಅನ್ನಿಸ್ತಾವೆ ರೀ. ಈ ಥರನೂ ಮಾಡಿ ನೋಡ್ರಿ ನೀವು, ಮಸ್ತಾಗಿರ್ತಾವೆ ರೀ ಬೇಸನ್ ಉಂಡಿ. ಈಗ ನಾನು ಮೊದಲಿಗೆ ಇವು ಡ್ರೈ ಫ್ರೂಟ್ಸನ್ನ ಹುರ್ಕೊತೀನಿ ನೋಡ್ರಿ. ಸ್ವಲ್ಪ ಫ್ರೈ ಮಾಡ್ತೀನಿ ರೀ ತುಪ್ಪನ್ಯಾಗ. ಸ್ವಲ್ಪ ತುಪ್ಪ ಹಾಕ್ತೇನೆ ರೀ. ಇವನ್ ಡ್ರೈ ಫ್ರೂಟ್ಸ್ನ ಹಾಕ್ತೇನೆ ನೋಡ್ರಿ. ಸ್ವಲ್ಪ ಗೋಲ್ಡನ್ ಕಲರ್ ಬರುತ್ತನ ಫ್ರೈ ಮಾಡ್ತೇನೆ ನೋಡ್ರಿ. ಈಗ ತೆಗಿತೇವೆ ನೋಡ್ರಿ, ಇವು ಗೋಲ್ಡನ್ ಕಲರ್ ಬಂದವ್ರಿ, ತೆಗಿತೇವೆ ನೋಡ್ರಿ. ತೆಗ್ದು ನೋಡ್ರಿ, ಈಗ ಈ ಹಿಟ್ಟನ್ನು ಹುರಿತೀನಿ ನೋಡ್ರಿ, ಕಡಲೆ ಹಿಟ್ಟನ್ನು ನೋಡ್ರಿ. ಈ ಒಂದು ಕಡಾಯಿನ ಇಟ್ಕೊಂಡಿನ್ರಿ. ಈಗ ಇದಕ್ಕೆ ತುಪ್ಪ ಹಾಕ್ತೇನೆ ನೋಡ್ರಿ. ಸ್ವಲ್ಪ ತುಪ್ಪ ಬಿಸಿ ಅಲ್ರಿ. ಈ ಹಿಟ್ಟನ್ನು ನಾನು ಚಾಣಸಿ ಮಾಡಿ ತೊಗೊಂಡು ಬಂದೀನಿ ರೀ. ಈಗ ಇದು ಬಿಸಿಯಾಗಿದ್ರೆ ತುಪ್ಪ ಹಾಕ್ತೀನಿ ನೋಡ್ರಿ. ಅದಕ್ಕೆ ಈಗ ಚೆಂದಾಗಿ ಹುರಿಬೇಕು ನೋಡ್ರಿ. ಇದು ಸ್ವಲ್ಪ ಸಣ್ಣ ಉರಿ ಇಟ್ಟೆ ಹುರಿಬೇಕು ನೋಡ್ರಿ. ಇನ್ನು ಸ್ವಲ್ಪ ತುಪ್ಪ ಹಾಕ್ತೀನಿ ರೀ. ಇದಕ್ಕೆ ತುಪ್ಪ ಸ್ವಲ್ಪ ಜಾಸ್ತಿನೇ ಬೇಕಾಗ್ತದ್ರಿ. ಚೆಂದಾಗಿ ತಿರುಗಾಡ್ಬೇಕು, ಸಣ್ಣ ಉರಿಕೆ ಹುರಿಬೇಕು ನೋಡ್ರಿ. ಇದನ್ನು ನೋಡ್ರಿ, ಈ ಥರ ಸ್ಲೋ ಉರಿಟ್ಟು ಚೆಂದಾಗಿ ಕೈಯಾಡಿಸ್ಬೇಕು. ಈ ಥರ ಬರೀ ತಿರುಗಾಡ್ಬೇಕು ನೋಡ್ರಿ. ಯಾಕಂದ್ರೆ ಇದು ಹಸಿ ಹಿಟ್ಟು ಇರೋದ್ರಿಂದ ಸ್ವಲ್ಪ ಹಸಿ ವಾಸನೆ ಇರ್ತದೆ ರೀ. ಹೀಗಾಗಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತಾನ ಹುರ್ಕೋಬೇಕು ನೋಡ್ರಿ. ಇದನ್ನು ಇದೇ ಥರ ಚೆಂದಾಗಿ ಹುರಿತೀನಿ ನೋಡ್ರಿ. ತಿರುಗಾಡಿ ಸ್ವಲ್ಪ ಉರಿ ನೋಡ್ರಿ, ಇಷ್ಟು ಸ್ಲೋನೇ ಇಡ್ಬೇಕು ರೀ. ಈಗ ಚೆಂದಾಗಿ ಹಾಗೆ ತಿರುಗಾಡಿ ಹುರಿತೀನಿ ನೋಡ್ರಿ. ಈ ಥರ ಸ್ಲೋ ಉರಿಟ್ಟು ಹೊರ ಚೆಂದಾಗಿ ಒಮ್ಮಗೈದು ಕುದ್ದಂಗೆ ಆಗ್ತದೆ ನೋಡಿ. ಕೆಟ್ಟ ಉಂಡಿ ಮಾತ್ರ ಬಾಯಾಗಿಟ್ರೆ ಕುಡ್ತಾವ್ರಿ, ಅಷ್ಟು ಭಾರಿ ಆಗ್ತಾವ್ರಿ. ಉರಿ ಮಾತ್ರ ಸ್ಲೋ ಇಟ್ಟೆ ಹುರಿಬೇಕು ನೋಡ್ರಿ. ನೋಡ್ರಿ, ಹಿಟ್ಟಿನ ಕಲರು ಚೇಂಜ್ ಆಗ್ಯದ. ಹೀಗಾಗಿ ಗ್ಯಾಸ್ ಆಫ್ ಮಾಡಿ ನೋಡ್ರಿ. ಈಗ ನಾನು ಈ ಹಿಟ್ಟು ಇದು ತಣ್ಣಗಾಗತ್ತೆ. ಇದು ತಣ್ಣಗೈತಂದ್ರೆ ಅವಾಗ ಸಕ್ಕರೆ ಪುಡಿ ಹಾಕ್ಬೇಕು ನೋಡ್ರಿ. ಈಗ ಅನ್ಕನ ಇದಕ್ಕೆ ತಣ್ಣಗಾಲಕ್ಕೆ ಬಿಡ್ತೀನಿ ರೀ. ನೋಡ್ರಿ, ಈಗ ಇದು ತಣ್ಣಗಾಗ್ಯದ್ರಿ. ಈಗ ಇದಕ್ಕೆ ಸಕ್ಕರೆ ಪುಡಿನ ಹಾಕ್ತೇನೆ ನೋಡ್ರಿ.
ಸ್ವೀಟನ್ನು ನೋಡಿಬಿಟ್ಟು ಮತ್ತೆ ಹಾಕ್ತೀನಿ ರೀ. ಸ್ವಲ್ಪ ಹಾಕ್ತಾರೆ ಪೈಲೆ. ಇದು ಏಲಕ್ಕಿ ಪುಡಿ ಹಾಕ್ತೀನಿ ನೋಡಿರಿ. ಇದು ನಾನೇನು ಡ್ರೈ ಫ್ರೂಟ್ಸ್ ಆಮೇಲೆ ಹಾಕೋತೀನಿ ರೀ. ತಿಕ್ಕಿ ಕಟ್ಬೇಕಾಗ್ತದೆ ರೀ, ಮತ್ತು ಇದು ಆಗ್ತದೆ. ಈಗ ಇದನ್ನು ಚೆಂದಾಗಿ ತಿರುಗಾಡ್ತೀನಿ ನೋಡಿರಿ. ಈಗ ನೋಡಿರಿ ಚೆಂದಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿರಿ. ಈ ಥರ ಕೈಲೇ ಚೆಂದಾಗಿ ಮಿಕ್ಸ್ ಮಾಡ್ತೀನಿ ನೋಡಿ. ಫುಲ್ ಮೆತ್ತಾಗಿದ್ರೆ ಈ ಸಲ ಚೆಂದಾಗಿ ತಿಕ್ಕಿ ಕಲಸಿದ್ರೆ ಸಕ್ಕರೆ ಎಲ್ಲ ಕಡೆ ಚೆಂದಾಗಿ ಕಲಿತದೆ. ಏಲಕ್ಕಿ ಪುಡಿ, ಸಕ್ಕರೆ. ಮಸ್ತ್ ಆಗ್ಯದ ನೋಡ್ರಿ. ಈಗ ಇದಕ್ಕೆ ಇವು ಡ್ರೈ ಫ್ರೂಟ್ಸ್ ಹಾಕ್ತೀನಿ ನೋಡ್ರಿ. ಚೆಂದಾಗಿ ಕಲಿಸ್ತಾರೆ ನೋಡ್ರಿ. ಈಗ ಎಲ್ಲ ಉಂಡಿನೂ ಕಟ್ತಾ ಇದ್ದೇನೆ ರೀ. ಉಂಡೆ ಅಂತೂ ಭಾರಿ ಬಂದಾವ ನೋಡ್ರಿ. ಈಗ ಎಲ್ಲ ಉಂಡಿನೂ ಕಟ್ಟಿ ತೋರಿಸ್ತೇನೆ ರೀ ನಿಮಗೆ. ನೋಡಿರಿ ಎಲ್ಲ ಉಂಡಿನೂ ಮಾಡ್ಕೊಂಬಂದಿದ್ದೇನೆ ನೋಡಿರಿ. ಉಂಡೆ ಅಂತೂ ಮಸ್ತ್ ಅಂದ್ರೆ ಮಸ್ತಾಗಿ ಬಂದವ್ರಿ. ನೀವು ಈ ಥರ ಮಾಡಿರಿ. ಪಂಚಮಿಗೆ ಉಂಡೆ ಹೇಗೆ ಬಂದು ಅಂತ ನಮಗೆ ಕಮೆಂಟಲ್ಲಿ ತಿಳಿಸ್ರಿ. ನಮಸ್ಕಾರ ಎಲ್ಲರಿಗೂ.